You cannot be a servant of sin and God at the same time. You cannot. No one can be a slave of sin and a slave of God at the same time. It is impossible. ಸಾಧ್ಯನೇ ಇಲ್ಲ. Either you are slave to sin or you are slave to God. ಪಾಪಕ್ಕೂ ಮತ್ತು ದೇವರಿಗೂ ಒಟ್ಟಿಗೆ ನಾವು ಶರಣಾಗಿ ಬದುಕಲಿಕ್ಕೆ ಅಥವಾ ಗುಲಾಮರಾಗಿ ಅಥವಾ ಸೇವಕರಾಗಿ ಬದುಕಲಿಕ್ಕೆ ಖಂಡಿತವಾಗಲೂ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಪಾಪಕ್ಕೆ ಗುಲಾಮನಾಗಿ ಸೇವಕನಾಗಿ ಬದುಕಬೇಕು, ಅಥವಾ ದೇವರಿಗೆ ಸೇವಕನಾಗಿ ದೇವರಿಗೆ ಶರಣಾಗಿ ನಾನು ಬದುಕಬೇಕು. ನಾನೇನು ಹೇಳ್ತಾ ಬಂದೆ ಅಂದರೆ, ನಮ್ಮಲ್ಲಿ ಪವಿತ್ರ ಆತ್ಮರು ನಿಶ್ಚೇತನಗೊಂಡಿದ್ದಾಗ ನಾವು ಕ್ರೈಸ್ತ ವಿಶ್ವಾಸಿಗಳಾಗಿದ್ರೂ ಕೂಡ ಪಾಪಕ್ಕೆ ಗುಲಾಮನಾಗಿ ಬದುಕುವ ಸಾಧ್ಯತೆಗಳು ಇದೆ. Even though you are a Christian, you have received the Holy Spirit in you, but Holy Spirit is quenched or passive. ಪವಿತ್ರಾತ್ಮರು ನಮ್ಮಲ್ಲಿ ನಿಶ್ಚೇತನಗೊಂಡಿರುವಾಗ, ಪವಿತ್ರಾತ್ಮರಿದ್ದಾರೆ ಕ್ರೈಸ್ತರೇ, ಆದರೆ ಪವಿತ್ರಾತ್ಮ ನಿಶ್ಚೇತನಗೊಂಡಿದ್ದರೆ ನಾವು ಪಾಪಕ್ಕೆ ಶರಣಾಗಿ ಬದುಕ್ತೀವಿ. ಪಾಪಕ್ಕೆ ಶರಣಾಗಿ ಬದುಕ್ತೀವಿ, ದೇವರಿಗೆ ಶರಣಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಅದೇ ನಾನು ಹೇಳಿದ್ದು, ಯು ಕೆನಾಟ್ ಸರೆಂಡರ್ ಯೋರ್ ಸೆಲ್ಸ್ ಟು ಗಾಡ್ ವೆನ್ ಹೋಲಿ ಸ್ಪಿರಿಟ್ ಇಸ್ ಕ್ವೆಂಚ್ಡ್ ಇನ್ ಯು. ಅದಕ್ಕೆ ಹೇಳಿದ್ದು, ಡು ನಾಟ್ ಕ್ವೆಂಚ್ ದ ಸ್ಪಿರಿಟ್. ಪವಿತ್ರಾತ್ಮನನ್ನ ನಿಶ್ಚೇತನಗೊಳಿಸಬೇಡಿ.